ನೋಡಿ ಇಲ್ಲಿ ಹೆವಿ ಅಂದರೆ ಹೆವಿ ಟ್ರಾಫಿಕ್ಕು ಪುಣೆಲಿ. ನಾವು ಹಾಕಿಲ್ಲ. ಹಾಂ, ನಾವು ಹಾಕಿಲ್ಲ. ಓಕೆ ಏನು ಹಾಕಿಲ್ಲ ಅಂತವ್ರೆ ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ನೋಡಿ ಇಲ್ಲಿ ಯಾರು ಪ್ರತಿಯೊಬ್ಬರು ಹೆಲ್ಮೆಟೇ ಹಾಕಿಲ್ಲ. ನೋಡಿ ಇಲ್ಲಿ ಪೊಲೀಸು ಹೆಲ್ಮೆಟ್ ಹಾಕಿಲ್ಲ ಫಸ್ಟ್ ಆಫ್ ಆಲ್. ಹಾಗಾಗಿ ಇಲ್ಲಿ ಹೆಲ್ಮೆಟು ರೂಲ್ಸು ಅವೆಲ್ಲ ಬೇಡವೇ ಬೇಡ, ಹೆಂಗೆ ಬೇಕು ಹಂಗಂಗೆ ನುಗ್ಸ್ತಾವ್ರೆ. ಚೇಟಾ ಫುಲ್ ಟ್ರಾಫಿಕ್ಕು, ಫುಲ್ ಹೆಂಗೆ ಬೇಕು ಹಂಗಂಗೆ ನುಗ್ಸ್ತಾವ್ರೆ. ಭಯಂಕರ ಭಯ ಇಲ್ಲಿ. ಬ್ರೇಕ್ ಕಂಡೀಷನ್ ಎಲ್ಲ ಚೆನ್ನಾಗಿರಬೇಕು, ಬ್ರೇಕ್ ವಾರನೆಲ್ಲ, ಇಲ್ಲಾಂದರೆ ಗೋವಿಂದ. A few moments later. ಸೊ ಪುಣೆಲಿ ಮಾಲ್ಸ್ ಎಲ್ಲ ನೋಡಿ ಯಾವ ಥರ ಇದೆ, ಎಲ್ಲ ಶೋರೂಮ್ಸು ಆ ಥರ ಎಲ್ಲ ಇದೆ. ಹಾಂ ಸಾಕಾಗಿದೆ. ಇಲ್ಲಿ ಒಂದು ಪಿಟ್ ಶಾಪ್ ಇದೆ, MX ಸ್ಟೋರ್ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ, ಸ್ಯಾಮ್ರೋ ಅವರ ಫ್ರೆಂಡ್ದು. ಹೆಂಗಿದೆ ನೋಡಿ, ಸಾಕಾಗಿದೆ. ಸೊ ಪುಣೆಲಿ ಒಂದು MX ಸ್ಟೋರ್ ಅಂತ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ನಾವಿರೋ ಸ್ಟೇಯಿಂದ ಒಂದು 6 ಕಿಲೋಮೀಟರ್ಸು. ನೋಡೇ ಕಳೆದೋಗ್ಬಿಟ್ಟಿದ್ದೀನಿ ಗುರು ಸ್ಟೋರ್ನ. ಹೇಗಿದೆ ನೋಡಿ, ಮಸ್ತಾಗಿದೆ ಸ್ಟೋರು, ಸಖತ್ತಾಗಿದೆ. ಫುಲ್ಲು ಈ ಕಡೆ ಬಂದರೆ ಫುಲ್ ಜಾಕೆಟ್ಸು, ದೆನ್ ರೈಡಿಂಗ್ ಜಾಕೆಟ್ಸು, ರೈಡಿಂಗ್ ಪ್ಯಾಂಟ್ಸು ಅಷ್ಟು. ಇಲ್ಲೆಲ್ಲ ಗ್ಲಾಸಸ್, ಹೆಲ್ಮೆಟ್ಸು. ನೋಡಿ ಇಲ್ಲಿ ಒಂದು RC ಕಾರ್ ಕೂಡ ಇದೆ, ಪುಟ್ಟದು. ಹೇಗಿದೆ RC ಕಾರ್. ಫುಲ್ ಶಾಕ್ಸ್ ಎಲ್ಲ ನೋಡಿ, ವೀಲ್ಸ್, ಶಾಕ್ಸ್ ಎಲ್ಲ ಹೇಗಿದೆ, ಸಾಕಾಗಿದೆ. ಸೊ ಇನ್ನು ಅದು ಬಿಟ್ಟರೆ ಇಲ್ಲೆಲ್ಲ ಫುಲ್ ಜರ್ಸಿ. ಸಾಕಾಗಿದೆ ನೋಡಿ, ಗ್ಲಾಸಸ್ಸು, ಗ್ಲೌಸು, ಸಾಕಾಗಿದೆ. ಆಲ್ಪೆನ್ ಸ್ಟಾರ್ಸ್ ಇದು ಯಾವುದು, ಆಲ್ಪೆನ್ ಸ್ಟಾರ್ಸ್. ಏನು ಪ್ಯಾಡಿಂಗ್ಸ್. ಸೊ ಸೈಡ್ ಪ್ಯಾಡಿಂಗ್ಸ್ ಇಲ್ಲಿ ನೋಡಿ, ಇಲ್ಲಿ ಲೆವೆಲ್ 1. ಸೊ ಆ್ಯಂಬಿಯನ್ಸು ಬೇರೆ ಲೆವೆಲ್ ಆಗಿದೆ, ಸಖತ್ತಾಗಿದೆ. ಇನ್ನು ಮೇಲ್ಗಡೆ ಎಲ್ಲ ಫುಲ್ ಎಕ್ಸಾಸ್ಟ್ಗಳು, ಮಾಸ್ಕ್ ಈ ಥರ ಇದೆ ನೋಡಿ. ದೆನ್ ನೋಡಿ ಇಲ್ಲಿ ಹೇಗಿದೆ ಗಾಡಿ, ಫುಲ್ ರ್ಯಾಲಿ ಎಡಿಷನ್ನ ಡರ್ಟ್ ರೇಸ್ಗೆ ಅಂತ ಪ್ರಿಪೇರ್ ಮಾಡ್ಕೊಂಡಿರೋದು. ಸಾಕಾಗಿದೆ. ಎಕ್ಸಾಸ್ಟ್ ಇದೆ ಇದು, ನೂರಿ ಫಿಮ್ GTR ಎಕ್ಸಾಸ್ಟು. ವೀಲ್ ನೋಡೋಗುರು ಅಲ್ಟಿಮೇಟ್ ಆಗೈತೆ ಗುರು. ಪುಣೆಯಲ್ಲಿ ಇದು ಒಂದು ದೊಡ್ಡ ಶಾಪು. ಸೊ ಯಾರಾದ್ರು ವಿಸಿಟ್ ಮಾಡಿ, MX ಸ್ಟೋರ್ ಅಂತ ಇದೆ. ಪೀಸ್. ಇಲ್ಲಿ ನೋಡಿ ಎಲ್ಲ ಸೂಪರ್ ಬೈಕ್ಸ್ ಎಲ್ಲ ಇದೆ ಇಲ್ಲಿ ಫುಲ್ಲು. ಯಾವುದೋ ಇದು GT ನಿಂತೈತೆ, ಕಾರ್ಬನ್ ಫೈಬರ್ ಗುರು. ಇಲ್ಲ ಕಾರ್ಬನ್ ಫೈಬರ್ ಅಲ್ಲ, GT 600. ಮತ್ತು ಬೆನಾಲಿ, ಫುಲ್ ಬೆನಾಲಿ ಗಾಡಿಗಳು, ಫುಲ್ ಎಲ್ಲ ರಾಕ್ ಎಲ್ಲ ಸೂಪರ್ ಬೈಕ್ಸ್ ಫಾರ್ ಸೇಲ್. SUD ರೋಡ್ ಸ್ಟಾರ್ ಒಂದಿದೆ, ಚೆನ್ನಾಗಿದೆ. ये सेम है ना? नहीं ये डिफरेंट है. ये भी 300cc 600cc ಏನಲ್ಲ ಬೈಕೆ. A few moments later. ಸೊ ಇವರು JP ಸ್ಟೆಂಟ್ ಅಂತ, ಕೇರಳ ಸ್ಟೆಂಟ್ ರೈಡರು. ಸೊ ಇವ್ರು ಬಂದು ಮೊಪೆಟ್ ಡಿಯೋದಲ್ಲಿ ಸ್ಟೆಂಟ್ ಮಾಡ್ತಾರೆ. ಇಲ್ಲಿ ನೋಡಿ ನಮ್ಮ ಸ್ಯಾಮ್ರೋ ಮಲ್ಕೊಂಡವ್ರೆ. ನಮ್ಮ ಸ್ಯಾಮ್ರೋ ಡಿಯೋ ಬೇಕಾ, ಸೂಪರ್ ಬೈಕು, ಎಲ್ಲ ಬೈಕಲ್ಲೂ ಡರ್ಟ್ ರೇಸ್ ಮಾಡ್ತಾರೆ, ಸೂಪರ್ ಬೈಕಲ್ಲಿ ಸ್ಟೆಂಟ್ ಮಾಡ್ತಾರೆ, ಎಲ್ಲ ಥರ ಸ್ಟೆಂಟ್ ಮಾಡ್ತಾರೆ. ಸಕಲಕ ಒಲ್ಲವ ಅಲ್ವಣ? ಆಲ್ ಇಂಡಿಯಾ ಪರ್ಮಿಟ್ ಗಾಡಿ. ಇವಾಗ ನೀವು ನೋಡಿರ್ಬೋದು, ನಾನು ಇವಾಗ ಸ್ಟೆಂಟ್ ವೀಡಿಯೋಸು ಮತ್ತು ಈವೆಂಟ್ ವೀಡಿಯೋಸು ಪುಣೆಗೆಲ್ಲ ಬಂದು ಎಲ್ಲ ವೀಡಿಯೋಸ್ ಎಲ್ಲ ಹಾಕ್ತಾ ಇರೋದು. ಸೊ ಇದನ್ನು ಫುಲ್ ನೀವು ನೋಡಬೇಕು ಅಂತಂದರೆ ನನ್ನ ವೀಡಿಯೋದಲ್ಲೂ ನೋಡ್ಬೋದು. ನನ್ನ ವೀಡಿಯೋದಕ್ಕಿಂತ ಇನ್ನೂ ಚೆನ್ನಾಗಿ ಆ ಸ್ಟೆಂಟ್ ರೈಡರ್ಸ್ ಬಗ್ಗೆ ತಿಳ್ಕೊಬೇಕು, ಅವ್ರದ್ದೊಂದು ವೀಡಿಯೋ ನೋಡಬೇಕು ಅಂತಂದರೆ ಹೆಲ್ ರೈಡರ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಇನ್ನೂ ಡೀಟೇಲಾಗಿ ಸ್ಟೆಂಟ್ ರೈಡರ್ಸ್ ಬಗ್ಗೆ ನೀವು ತುಂಬ ಚೆನ್ನಾಗಿ ತಿಳ್ಕೊಬೋದು. ಸೊ ನನ್ನ ಒಂದು ವೀಡಿಯೋದಲ್ಲಿ ಏನಪ್ಪ ಅಂತಂದರೆ, ಈಗ ಸ್ಟೆಂಟ್ ರೈಡರ್ಸು ನಮ್ಮ ಜೊತೆನೇ ಇರೋದ್ರಿಂದ ಸ್ವಲ್ಪ ಲಿಟಲ್ ಬೀಟಷ್ಟು ಅವ್ರ ಬಗ್ಗೆ ಕೇಳೋಣ ಅಷ್ಟೇ. ಇನ್ನು ಫುಲ್ ಎಲ್ಲ ಡೀಟೇಲ್ ಆಗಬೇಕು ಅಂದರೆ ಹೆಲ್ ರೈಡರ್ಸ್ ಪೇಜಲ್ಲಿರುತ್ತೆ, ನೋಡಿ.
ನಮ್ಮ ಜೊತೆಗೆ ಜೆ ಪಿ ಸ್ಟೆಂಟ್ ಬ್ರೋ ಇದ್ದಾರೆ. ಇವರು ಇನ್ಸ್ಟಾ ಪೇಜಲ್ಲಿ ಇವ್ರದ್ದು ಜೆ ಪಿ ಸ್ಟೆಂಟ್ಸ್ ಅಂತ ಇದೆ, ರೈಟ್ ಬ್ರೋ? ಇವರು ಕೇರಳ ಸ್ಟೆಂಟ್ ರೈಡರು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಇವರು ಮೊಪೆಟಲ್ಲಿ ಸ್ಟೆಂಟ್ ಮಾಡೋದು. ಇವ್ರದ್ದೇ ಓನ್ ಬೈಕ್ ಇದೆ, ಡಿಯೋ, ರೈಟ್? ಹೋಂಡಾ ಡಿಯೋ ಬೈಕಲ್ಲಿ ಸ್ಟೆಂಟ್ ಮಾಡೋದು. ಈ ಥರ ಕಾಲೇಜ್ ಇವೆಂಟ್ಸು ಮತ್ತು ಈ ಥರ ಈಗ ಅವ್ರದ್ದು ಎಲ್ಲ ಶೋ ನಡೀತಲ್ಲ, ಸೊ ಕಂಪ್ನಿ ಇವೆಂಟ್ಸು, ಸೊ ಆ ಥರ ಕಂಪ್ನಿ ಇವೆಂಟ್ಸ್ ಎಲ್ಲ ಬಂದು ಇವರು ಶೋನ ಮಾಡೋದು. ಹಾಯ್ ಬ್ರೋ. Hi, I'm Jishnu, also known as JP Stunts. I'm a non-gear freestyle stunt rider in Kerala. ഇപ്പോൾ നമ്മൾ പൂനെയിലാണുള്ളത്. ഇവിടെ ഞങ്ങൾ ഏത്തറിൻ്റെ സ്റ്റണ്ട് ഷോ ചെയ്യാൻ വേണ്ടി വന്നതാണ്. അപ്പോൾ നിങ്ങൾ റൈഡും സ്റ്റണ്ട്സും ഒക്കെ ഇഷ്ടപ്പെടുന്ന ആളാണെങ്കിൽ ഷെട്ടി വ്ളോഗ്സ് കാണുക, സബ്സ്ക്രൈബ് ചെയ്യുക, സപ്പോർട്ട് ചെയ്യുക. ഓക്കെ, ബൈ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ತುಂಬ ವೀಡಿಯೋಗಳಲ್ಲೆಲ್ಲ ನೋಡಿರ್ಬೋದು. ಈಗ ರೀಸೆಂಟ್ಲಿ ಒಂದು ಸ್ಟಾಪಿಂಗ್ ಮಿಷಿನ್ದು ಒಂದು ಹಾಕ್ತೆ, ಯಾವುದು NS 200ದು, ದೆನ್ HRZ ಶಾಪ್ದು ಅದೆಲ್ಲ ಹಾಕ್ತಾ ಇರ್ತೀನಿ. ಸೊ ಯಾರಪ್ಪ ಅದೆಲ್ಲ ಓನರು ಮತ್ತು ಅದೆಲ್ಲ ಯಾರ್ದು ಅಂತಂದರೆ ನಮ್ಮ ಒಂದು ಸ್ಯಾಮ್ ಬ್ರೋ ಅವ್ರ ಕಡೆಯಿಂದನೇ ನಮ್ಗೆ ಅದೆಲ್ಲ ಸಿಗ್ತಾ ಇರೋದು, ಮತ್ತು ಅವ್ರ ಸಪೋರ್ಟಿಂದನೇ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗ್ತಾ ಇರೋದು. ಸೊ ಇವತ್ತು ನಮ್ಮ ಜೊತೆ ಅವರೇ ಇದ್ದಾರೆ, ಈಗ ಅವ್ರ ಜೊತೆನೇ ಮಾತಾಡ್ಸ್ಕೊಳ್ಳೋಣ. ಹೇಳಿ ಬ್ರೋ, ಏನಾದ್ರು ಹೇಳಿ ನಿಮ್ಮ ಬಗ್ಗೆ. ಏನಿಲ್ಲ, ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದಾನೆ ನಮ್ಮ ಹುಡುಗ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅವನಿಗೆ. ಥ್ಯಾಂಕ್ ಯು. ಹೀಗೆ ಅವನು ಒಂದು ಒಳ್ಳೆ ಬ್ಲಾಗರ್ ಆಗಿ ಒಂದು 5 ಮಿಲಿಯನ್ ಫಾಲೋವರ್ಸ್ನ ಇಟ್ಕೊಂಡು 5 ಲಕ್ಷ ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡೋ ಎಲ್ಲ ಇವರ ಒಂದು ಸಪೋರ್ಟ್ ಮತ್ತು ಇವರ ಒಂದು ಆಶೀರ್ವಾದ. ಬ್ರೋ, ನಿಮ್ಮ ಬಗ್ಗೆ ಒಂಚೂರು. ನನ್ನ ಬಗ್ಗೆ, ನಾನು ಪ್ರೊಫೆಷ್ನಲ್ ಫ್ರೀ ಸ್ಟೈಲ್ ಸ್ಟಂಟ್ ಅಂತ ನಾನು 12 ವರ್ಷದಿಂದ ಸ್ಟಂಟ್ ರೈಡಿಂಗ್ ಮಾಡ್ತಾಯಿದ್ದೀನಿ. ನಾನು ಮುಂದೆನೂ ಮಾಡ್ತೀನಿ. ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿ. ನಾವು ಎಲ್ ರೈಡರ್ಸ್ ಅಂತ ಯೂಟ್ಯೂಬ್ ಚಾನಲ್ ಐತೆ, ಎಲ್ಲ ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೂ ತುಂಬ ಕಂಟೆಂಟ್ ಎಲ್ಲ ಆಗ್ತಾಯಿದ್ದೀವಿ, ಅಲ್ಲೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ ರೈಡರ್ಸ್ ಅಂತ ಪೇಜ್ ಬಂದು ಯೂಟ್ಯೂಬಲ್ಲಿ ಇದೆ, ಸೊ ಇನ್ಸ್ಟಾದಲ್ಲೂ ಇದೆ. ಆ್ಯಂಡ್ ನಮ್ಮ ಒಂದು ವಿಶ್ವವನ ಡಬಲ್ ರೋಡಲ್ಲಿ HRZ ಶಾಪ್ ಇದೆ. ಸೊ ಯಾರಿಗಾದರೂ ಎಕ್ಸ್ಟ್ರಾ ಆಕ್ಸೆಸರೀಸು, ಗೇರ್ಸ್ ಏನಾದರೂ, ಹೆಲ್ಮೆಟ್ಸು, ಜಾಕೆಟ್ಸು, ಪ್ರತಿಯೊಂದು ಏನಾದ್ರು ಬೇಕಂದ್ರೂ ವಿಸಿಟ್ ಮಾಡಿ. ನಮ್ಮ ಬ್ರೋ ಇರ್ತಾರೆ. ಸೊ ಶೆಟ್ಟಿ ವ್ಲಾಗ್ಸ್ ಅವ್ರ ಕಡೆಯಿಂದ ಬಂದರೆ ಬ್ರೋ ಏನಾದ್ರು ಆಫರ್ಸ್ ಖಂಡಿತವಾಗ್ಲೂ ಇದೆ. ನಿಮ್ಮ ಹೆಸರು ಹೇಳ್ಕೊಂಬಂದ್ರೆ ಕೊಡ್ತಾರೆ, ನಮ್ಮ ಆಫರ್ ಕೊಡ್ತಾರೆ ಇವರೇ, ನಮ್ಮ ಹುಡುಗರು ಇರ್ತಾರೆ. ಓಕೆನಾ? ಸೊ ಎಲ್ರಿಗೂ ಸಪೋರ್ಟ್ ಮಾಡಿ, ಇಂಥ ಸ್ಟೆಂಟ್ ರೈಡರ್ಸ್ಗೂ ಸಪೋರ್ಟ್ ಮಾಡಿ. ಇನ್ನೊಬ್ರು ಇದ್ದಾರೆ, ನಮ್ಮ ಸ್ಯಾಂಡಿ ಬ್ರೋ, ಈಗ ತಾನೇ ಬಂದಿದ್ದಾರೆ. The next day. ಈಗ ಒಂದು ಸರಿಯಾಗಿ ಫಾಲ್ಟ್ ಆಗಿದೆ. ಒಂದು ಸ್ಪಾಟ್ಗೆ ಹೋಗ್ತಾ ಇದ್ವಿ ಎಲೆಕ್ಟ್ರಿಕ್ ಬೈಕಲ್ಲೇ. ನಮ್ಮ ಸ್ಯಾಮ್ ಬ್ರೋ ಅವ್ರದ್ದು 80% ಏನೋ ಇತ್ತು ಚಾರ್ಜು, ಬಟ್ ಅವ್ರದ್ದು ಖಾಲಿ ಆಗ್ಬಿಟ್ಟು ಮಧ್ಯದಲ್ಲಿ ನಿಂತೋಗ್ಬಿಟ್ಟಿದೆ. ನಾವು ಮಧ್ಯದಲ್ಲಿ ಚಾರ್ಜಿಂಗ್ ಸ್ಟೇಷನ್ ಇತ್ತು, ನಮ್ಮದು ಚಾರ್ಜ್ ಹಾಕೊಂಡು ಇವಾಗ ಅವ್ರನ್ನ ಕರ್ಕೊಬರಕ್ಕೆ ಹೋಗೋಣ ಅಂದರೆ ಅದು ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು, ಅಲ್ಲಿಂದ ವಾಪಸ್ ಇಲ್ಲಿಗೆ ಬರೋಕ್ಕೆ ಆಗೋದಿಲ್ಲ. ಆಗ ಕಾರಣ ವಾಪಸ್ಸು ರೂಮ್ ಹತ್ರ ಹೋಗ್ತಾ ಇದ್ದೀವಿ. 20 ಕಿಲೋಮೀಟ್ರ್ ಇದೆ ರೂಮು. ಅಲ್ಲಿ ನಾವು ಹೋಟ್ಲಲ್ಲಿ ಊಟ ಮಾಡೋದು ಬಂದು ಅವ್ರ ಹತ್ರ ಗಾಡಿಗೆ ಇಸ್ಕೊಂಡು, ಎಲ್ಲ ಪೆಟ್ರೋಲ್ ಗಾಡಿ, ಅಲ್ಲಿಂದ ವಾಪಸ್ ಬರ್ಬೇಕೀಗ. ಬಂದು ಅವ್ರಿಗೆ ಟೋ ಮಾಡಿ ಅಲ್ಲಿ ಚಾರ್ಜ್ ಹಾಕಿಸಿ ಕರ್ಕೊಂಡು ಹೋಗ್ಬೇಕು. ಎಲೆಕ್ಟ್ರಿಕ್ ಗಾಡಿ ಇದೊಂದು ಫಾಲ್ಟು. ಸರಿ ಆಯ್ತು ಅಂದ್ಬಿಟ್ಟು ರೂಮ್ ಹತ್ರ ಹೋಗೋಣ ಅಂದ್ರೂ 24 ಕಿಲೋಮೀಟ್ರಿಗೂ 28 ಕಿಲೋಮೀಟ್ರಿಗೂ 1 ಅವರ್ ತೋರಿಸ್ತಾ ಇದೆ. ನಾವು ಇಲ್ಲಿಂದ ಅಲ್ಲೋಗಿ ಅವ್ರು ನಮ್ಗೆ ಯಾರೋ ನಾವು ಪರಿಚಯ ಇಲ್ಲ, ಅವ್ರ ಹತ್ರ ಗಾಡಿ ಹೆಂಗೆ ಕೇಳೋದು? ಅವ್ರು ಕೊಡಲಿಲ್ಲ ಅಂತಂದರೆ, ಅವ್ರಿಗೆ ಕೊಡಲಿಲ್ಲ ಅಂದರೆ ತಿರುಗಿ ಫಾಲ್ಟು, ತಿರುಗಿ ಗಾಡೀಲಿ ಚಾರ್ಜ್ ಇರೋದಿಲ್ಲ. ರೂಮ್ ಕೀ, ನಮ್ಮ ಫೋನ್ ಚಾರ್ಜರು ಎಲ್ಲನೂ ಅವ್ರ ಹತ್ರ ಐತೆ. ಫಾಲ್ಟಲ್ಲಿ ಸಿಗಾಕೊಂಬಿಟ್ಟಿದ್ದೀವಿ. ಇಲ್ಲಿ ಒಂದು ಅಂಗಡಿಲಿದೆ ಪಾಯಿಂಟ್, ಅಂದರೆ ಪ್ಲಗ್ ಇದೆ, ನಮ್ಮ ಹತ್ರ ಚಾರ್ಜರ್ ಇದೆ. ಸರಿ ಅಂತ ಅಂದ್ಬಿಟ್ಟು ಚಾರ್ಜರ್ ಹಾಕಿದ್ರೆ ಚಾರ್ಜೇ ಆಯ್ತಲ್ಲ ಬೈಕು. ಯಾವ ಪಜಿಟಿಗೆ ಬಂದು ಸಿಗಾಕೊಂಬಿಟ್ಟಿದ್ದೀವಿ ಗೊತ್ತಾಗ್ತಾ ಇಲ್ಲ. ಏನಂತೀಯ ಸ್ಯಾಂಡಿ ಅಣ್ಣ? ಎಲ್ಲ ಹಣೆ ಬರ. ಅಲ್ಲ, ನಮ್ಮ ಅದೃಷ್ಟ ಏನಂತಂದರೆ ನಮ್ಮ ಇದು ಒಂಥರ ಹಳ್ಳಿ ಥರ ಐತೆ, ಆದ್ರೂ ಇಲ್ಲೆಲ್ಲ ಎಲೆಕ್ಟ್ರಿಕ್ ಸ್ಟೇಷನ್ ಎಲ್ಲ ಐತೆ. ಸೊ ಅದು ಖುಷಿ ಪಡಬೇಕು ನಾವು. ನಮ್ಮ ಸೈಡಲ್ಲೆಲ್ಲ ಈ ಥರ ಗಾಡಿಗಳನ್ನೆಲ್ಲ ತೊಗೊಂಡೋಗ್ಬಿಟ್ರೆ ಎಲ್ಲರೂ ಲಾರಿ ಗಿರಿಗೆ ಹಾಕೊಂಬರ್ಬೇಕು, ಇಲ್ಲ ಯಾವ್ದಾರ ಗೂಡ್ಸ್ ಕಡೆಗೆ ಹಾಕೊಂಬರ್ಬೇಕು. ಇಲ್ಲಿ ಇರೋದು ಖುಷಿ ಪಡಬೇಕು. ಈಗ ಇರೋದು ಖುಷಿ ಪಟ್ರು ಈಗ ಹೋಗಿ ಇನ್ನೊಂದು ಕಡೆ ನಿಂತವ್ರು ಅಲ್ಲಿರೋದಿಲ್ವಲ್ಲ, ಅದೇಳಿ. ಹೆವಿ ಫಾಲ್ಟ್ಸ್, ಹೆವಿ ಫಾಲ್ಟ್ಸ್, ಹೆವಿ ಫಾಲ್ಟ್ಸ್, ಹೆವಿ ಬಿಸಿಲು ಬೇರೆ. ಮತ್ತು ಭಯನ್ನಕರ ಟ್ರಾಫಿಕ್, ಹೆವಿ ಟ್ರಾಫಿಕ್ಕು, ಸಾಕಾಯ್ತು. ಇಲ್ಲಿ ಎಷ್ಟೋ ಮಿಲಿಯನ್ ಜನ ಅಲ್ವಣ ವಾಸಿಸ್ತಾ ಇರೋದು? 7 ಮಿಲಿಯನೋ ಎಷ್ಟೋ ಹೇಳಿದ್ರು, ಗೂಗಲಲ್ಲಿ ಚೆಕ್ ಮಾಡಿ. ಮಾಡೋಕ್ಕಾಗಲ್ಲ. ನೋಡೋಣ ಬನ್ನಿ, ನೆಕ್ಸ್ಟ್ ಏನು ಅಂತ ನೋಡಬೇಕು, ವೆಯ್ಟ್ ಮಾಡಬೇಕು.
A few moments later. ಅಂತೂ ಇಂತೂ ಹೋಟೆಲಿಗೆ ಬಂದು ಇವಾಗ ಗಾಡಿ ಇವ್ರದ್ದು ಡಿಯೋ ಇದೆ. ಸೊ ಅವ್ರದ್ದು ಡಿಯೋ ಗಾಡಿನ ಇಸ್ಕೊಂಡು ಅವ್ರನ್ನ ಸ್ಯಾಮ್ಬ್ರೋನ ಕರ್ಕೊಂಬರಕ್ಕೆ ಹೋಗಬೇಕು. ಸೊ ಇಲ್ಲಿ ಟೀ ನೋಡ್ತಾ ಇರ್ಬೋದು. ಟೀ ಒಂಥರ ಬೇರೆ ಟೇಸ್ಟು, ಬೇರೆ ಲೆವೆಲ್ ಟೇಸ್ಟ್ ಅಂದ್ಕೊಳ್ಳಿ. ಇದು ಎಮ್ಮೆ ಹಾಲು ಅಂತ ಹೇಳಿದ್ರು ಇವರು. ಮತ್ತು ಟೀ ಪೌಡ್ರು ಅಷ್ಟೇ. ಅದಕ್ಕೆ ಮುಂಬೈ ಮತ್ತು ಈ ಕಡೆ ಎಲ್ಲ ಚಾಯ್ ಫೇಮಸ್. ಅದಕ್ಕೆ ನಮ್ಮ ಔಟ್ಲೆಟ್ನ ತಗೊಬರೋದು ಮುಂಬೈ ಚಾಯ್ ಅಂತ ಎಲ್ಲ ನೋಡಿರ್ಬೋದು ನೀವು. ಸೊ ಅದೆಲ್ಲ ಇಲ್ಲಿರೋ ಔಟ್ಲೆಟೇ. ಸೊ ನೋಡಿ, ಇದೇ ಹೋಟೆಲು ನಾವು ಊಟ ಮಾಡ್ತಿದ್ದು. ಈಗ ಅಲ್ಲಿ ಇದರಲ್ಲ ಅವರೇ ಬ್ರೋ ನಮಗೆ ಗಾಡಿ ಕೊಟ್ಟಿದ್ದು. ಪರವಾಗಿಲ್ಲ, ಕೇಳಿದ ತಕ್ಷಣ ಗಾಡಿ ಕೊಟ್ಟರು. ನಮ್ಮ ಥರ ಅಲ್ಲಿಂದ ಬರೋಷ್ಟಲ್ಲೇ 20% ಚಾರ್ಜ್ ಆಯ್ತು ಅಷ್ಟೇ. ಈಗ ಅದನ್ನ ಇಲ್ಲಿ ಹಾಕ್ಬಿಟ್ಟು ಅಲ್ಲಿ ಡಿಯೋ ಗಾಡಿ ಇದೆ, ಡಿಯೋನ ಎತ್ಕೊಂಡು ಹೋಗೋದೀಗ. ಒಳ್ಳೆ ಕ್ವಾಟ್ಲೆ. ಇಲ್ಲಿ ನೋಡಿ, ಇಲ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಫುಲ್ ಟಿವಿ ಹೆಂಗೆ ನಡೆಸ್ತಾವ್ರು ನೋಡಿ. ಟಿವಿನೇ ದೊಡ್ಡ ಇದೇ ಹಾಕ್ಬಿಟ್ಟಿದ್ದಾರೆ, LED ಸ್ಕ್ರೀನ್ ಹಾಕ್ಬಿಟ್ಟು ಟ್ರಾಫಿಕ್ ನಿಲ್ಸ್ದವ್ರು ನೋಡ್ಕೊಂಡು ಹೋಗ್ಲಿ ಅಂತ ಮ್ಯಾಚ್ನ. ಸೊ ವ್ಯೂ ನೋಡಿ ಹೆಂಗಿದೆ, ಅಲ್ಟಿಮೇಟ್ ಆಗಿದೆ. ಇಲ್ಲೊಂದು ಚಿಕ್ಕದು ದೇವಸ್ಥಾನ ಇದೆ. ಇಲ್ಲಿರೋ ಒಂದು ಪ್ಲೇಸು ಸ್ಪಾಟೇ ಒಂಥರ ಬೇರೆ ಥರ. ಸೊ ಇನ್ನೊಂದು 10 ಕಿಲೋಮೀಟರ್ ಇದೆ ಸ್ಯಾಮ್ಬ್ರೋನ ಮೀಟ್ ಮಾಡೋದಕ್ಕೆ. ಆಮೇಲೆ ಹಳ್ಳಿ ಜನಗಳೆಲ್ಲ ಹೆಂಗಿದ್ದಾರೆ, ಏನು ಇಂಪ್ರೂವ್ಮೆಂಟ್ಸೇ ಇಲ್ಲ ಈ ಸೈಡ್ ಅಂತೂ. ನಾವಿರೋ ಸೈಡು ಭಯಂಕರ ಇಂಪ್ರೂವ್ಮೆಂಟ್ಸ್ ಐತೆ ಕಂಪ್ಯಾರಿಟಿವ್ಲಿ. ಕರ್ನಾಟಕ ನಮ್ಮ ಕರ್ನಾಟಕನೂ ಮತ್ತು ಪುಣೆಗೂ ಕಂಪ್ಯಾರಿಟಿವ್ಲಿ ಒಂದು 10 ವರ್ಷ ಡಿಫ್ರೆನ್ಸ್ ಐತೆ. ಅಷ್ಟರ ಮಟ್ಟಿಗೆ ಡಿಫ್ರೆನ್ಸು. ಇಲ್ಲೆಲ್ಲ ಫುಲ್ ಎಲ್ಲ ಕಾಡು ಮನುಷ್ಯರು ಇದ್ದಂಗೆ ಅವರಪ್ಪ. ಒಂದು ಬಸ್ ಓಡಾಡ್ತಾ ಇಲ್ಲ, ಏನು ಓಡಾಡ್ತಾ ಇಲ್ಲ. ಅದು ಹೆಂಗೆ ಇರ್ತಾರೋ ಗತಿ. A few moments later. ಮಸ್ತಾಗೈತೆ ಮಾತ್ರ. To the next level with some phenomenal music coming out of turntables, and this comes from an electrifying set with DJ Shidahani, powerhouse DJ, producer, and singer. She's known for a high energy genre of banging sounds. Let me turn banging sounds. Ladies and gentlemen, put your hands together for Shidahani.